ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರಾಶಿದೀನ್ ಖಲೀಫರಲ್ಲಿ ಒಬ್ಬರಾದ ಉಮರ್ ಇಬ್ನ್ ಖತ್ತಾಬ್ ರಳಿಯಲ್ಲಾಹು ಅನ್ಹು ಅವರ ಆಡಳಿತದ ಸಮಯದಲ್ಲಿ ಜನರ ದೂರುಗಳನ್ನು ಆಲಿಸಲು ಮತ್ತು ಅವುಗಳಿಗೆ ಪರಿಹಾರ ಕಲ್ಪಿಸಲು ಅವರು ಜನರ ಮಧ್ಯೆ ಕುಳಿತಿದ್ದರು. ಆ ಸಂದರ್ಭದಲ್ಲಿ ಒಬ್ಬ ಯುವಕ ತನ್ನ ಭುಜದ ಮೇಲೆ ಒಂದು ಚಿಕ್ಕ ಮಗುವನ್ನು ಹೊತ್ತುಕೊಂಡು ದಾರಿಯಲ್ಲಿ ನಡೆದು ಹೋಗುತ್ತಿದ್ದ. ಈ ದೃಶ್ಯವನ್ನು ಕಂಡ ಖಲೀಫಾ ಉಮರ್ ರಳಿಯಲ್ಲಾಹು ಅನ್ಹು ಅವರ ಹೃದಯದಲ್ಲಿ ಸಂತೋಷವು ತುಂಬಿತು. ಅವರು ಅಲ್ಲಿ ನಿಂತವರು ಕೇಳುವಂತೆ ಜೋರಾಗಿ ಹೇಳಿದರು, ಆ ಯುವಕನನ್ನು ಅವನ ಮಗನನ್ನು ನೋಡಿ, ಇಂತಹವರನ್ನು ನಾನು ಅರಬ್ಬರಲ್ಲಿ ಎಂದು ಕಂಡಿಲ್ಲ. ಆ ತಂದೆಗೆ ತನ್ನ ಮಗನ ಮೇಲೆ ಎಂತಹ ಪ್ರೀತಿ. ಖಲೀಫರ ಈ ಮಾತುಗಳನ್ನು ಕೇಳಿದ ಆ ಯುವಕ ಅವರ ಮುಂದೆ ಬಂದು ಇಂತೆಂದನು, ಓ ಮಹಾನ್ ವ್ಯಕ್ತಿಯೇ, ಸೃಷ್ಟಿಕರ್ತನ ಮೇಲೆ ಆಣೆಯಾಗಿ ಈ ಮಗನನ್ನು ಅವನ ತಾಯಿ ಮರಣದ ನಂತರ ಜನ್ಮ ನೀಡಿದ್ದಾಳೆ. ಅವನ ಮಾತುಗಳನ್ನು ಕೇಳಿದ ಅಮೀರ್ ಅಲ್ ಮೊಮಿನೀನ್ ಸೇರಿದಂತೆ ಜನರು ಆಶ್ಚರ್ಯದಿಂದ ಆ ಯುವಕನ ಕಡೆಗೆ ನೋಡಿದರು. ಅವನು ಮುಂದುವರೆದನು, ಒಂದು ಹಂತದಲ್ಲಿ ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಯುದ್ಧಕ್ಕೆ ಹೋಗಬೇಕಾಯಿತು. ಆದರೆ ಪೂರ್ಣ ಗರ್ಭಿಣಿಯಾಗಿದ್ದ ಅವಳನ್ನು ಬಿಟ್ಟು ಹೋಗುವುದು ನನಗೆ ತುಂಬಾ ಕಷ್ಟವಾಗಿತ್ತು. ಆದರೂ ಯುದ್ಧವು ಬಹಳ ಅಗತ್ಯವಾಗಿದ್ದರಿಂದ ನಾನು ಹೊರಡಲು ನಿರ್ಧರಿಸಿದೆ. ಹೊರಡುವ ಮೊದಲು ಅವಳನ್ನು ಕರೆದು ನಾನು ಹೇಳಿದೆ, ನಿನ್ನ ಹೊಟ್ಟೆಯಲ್ಲಿರುವ ಈ ಮಗುವನ್ನು ನಾನು ಅಲ್ಲಾಹನಿಗೆ ಒಪ್ಪಿಸಿ ರಕ್ಷಿಸಲು ಸಮರ್ಪಿಸುತ್ತೇನೆ. ಆನಂತರ ಒಂದು ಸೈನ್ಯದೊಂದಿಗೆ ನಾನು ಯುದ್ಧಕ್ಕೆ ಹೊರಟೆ. ದಿನಗಳು ಕಳೆದವು. ಯುದ್ಧವೆಲ್ಲ ಮುಗಿದು ಒಬ್ಬೊಬ್ಬರೂ ತಮ್ಮ ಮನೆಗಳಿಗೆ ಮರಳಿದರು. ನಾನು ನನ್ನ ಮನೆಗೆ ಬಂದಾಗ ತುಂಬಾ ದುಃಖಕರವಾದ ಸುದ್ದಿಯೊಂದು ಕೇಳಿದೆ. ಗರ್ಭಿಣಿಯಾಗಿದ್ದ ನನ್ನ ಪ್ರಿಯತಮೆ ನನ್ನನ್ನು ಬಿಟ್ಟು ಹೋಗಿದ್ದಳು. ದುಃಖವನ್ನು ಮನಸ್ಸಿನಲ್ಲಿ ಹೊತ್ತು ನಾನು ಒಂಟಿಯಾಗಿ ಜೀವನ ನಡೆಸುತ್ತಿದ್ದೆ. ಒಂದು ದಿನ ರಾತ್ರಿ ಜನ್ನತುಲ್ ಬಕಿಯನ ಸಮೀಪದಲ್ಲಿ ನನ್ನ ಸ್ನೇಹಿತನೊಂದಿಗೆ ಕುಳಿತಿದ್ದೆ. ಆಗ ನಾನು ಆಶ್ಚರ್ಯಗೊಂಡೆ. ಯಾರೂ ಇಲ್ಲದ ನಿಶ್ಚಲವಾಗಿದ್ದ ಜನ್ನತುಲ್ ಬಕಿಯನ ಕತ್ತಲಿನಿಂದ ಒಂದು ಬೆಳಕು ಪ್ರಕಾಶಿಸುತ್ತಿತ್ತು. ತುಂಬಾ ತೀವ್ರವಾದ ಬೆಳಕು. ತಕ್ಷಣ ನಾನು ನನ್ನ ಸ್ನೇಹಿತನಿಗೆ ಅದನ್ನು ತೋರಿಸಿ, ಇದು ಏನೆಂದು ನಿನಗೆ ಗೊತ್ತೇ ಎಂದು ಕೇಳಿದೆ. ಅವನು ಹೇಳಿದನು, ಅದು ಏನೆಂದು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಪ್ರತಿ ರಾತ್ರಿಯೂ ಕತ್ತಲು ಆವರಿಸಿದಾಗ ನಾವು ಈ ಬೆಳಕನ್ನು ಕಾಣುತ್ತೇವೆ. ಆ ಬೆಳಕು ಒಬ್ಬ ಮಹಿಳೆಯ ಸಮಾಧಿಯಿಂದ ಬರುತ್ತದೆ. ಇಷ್ಟು ವಿಷಯಗಳನ್ನು ತಿಳಿದ ನಾನು ಅವನ ಬಳಿ ಹೆಚ್ಚು ಕೇಳಲಿಲ್ಲ. ದಿನಗಳು ಕಳೆದವು. ಒಂದು ಮಧ್ಯರಾತ್ರಿಯ ಸಮಯದಲ್ಲಿ ಯಾರೂ ಕಾಣದಂತೆ ಒಂದು ಕೊಡಲಿಯನ್ನು ತೆಗೆದುಕೊಂಡು ಜನ್ನತುಲ್ ಬಕಿಯನ ಒಳಗೆ ಪ್ರವೇಶಿಸಿದೆ. ಆನಂತರ ನಿಧಾನವಾಗಿ ಆ ಬೆಳಕು ಪ್ರಕಾಶಿಸುತ್ತಿರುವ ಮಹಿಳೆಯ ಸಮಾಧಿಯ ಕಡೆಗೆ ಸಾಗಿದೆ. ಅದರ ಸಮೀಪಕ್ಕೆ ಬಂದಾಗ ಮತ್ತೊಂದು ಆಶ್ಚರ್ಯಕರ ದೃಶ್ಯವನ್ನು ಕಂಡೆ. ಆ ಸಮಾಧಿಯು ಎರಡಾಗಿ ಒಡೆದು ತೆರೆದಿತ್ತು. ಅದರೊಳಗಿಂದ ಆ ಬೆಳಕು ಉಗುತ್ತಿತ್ತು. ನಾನು ಇನ್ನೂ ಹತ್ತಿರಕ್ಕೆ ಸಾಗಿ ನಿಂತೆ. ತಕ್ಷಣ ಒಂದು ಅಗೋಚರ ಧ್ವನಿಯು ಕೇಳಿತು, ಅಲ್ಲಾಹನಿಗೆ ಒಪ್ಪಿಸಲ್ಪಟ್ಟ ಮನುಷ್ಯನೇ, ನೀನು ಒಪ್ಪಿಸಿದ್ದನ್ನು ತೆಗೆದುಕೋ. ಈ ಧ್ವನಿ ಮುಗಿಯುವ ಮೊದಲೇ ಸಮಾಧಿಯಿಂದ ಒಂದು ಚಿಕ್ಕ ಮಗು ಎದ್ದು ಬಂತು. ನಾನು ಎರಡೂ ಕೈಗಳನ್ನು ಚಾಚಿ ಅದನ್ನು ತೆಗೆದುಕೊಂಡೆ. ತಕ್ಷಣ ಆ ಸಮಾಧಿಯು ಮುಚ್ಚಿಕೊಂಡಿತು. ಅವನು ಮುಂದುವರೆದನು, ಈ ಮಗುವೇ ನನ್ನ ಭುಜದ ಮೇಲಿರುವ ಈ ಮಗು. ನಾನು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಮಗುವಿನ ತಾಯಿಯನ್ನು ಅಲ್ಲಾಹನಿಗೆ ಒಪ್ಪಿಸಿದ್ದರೆ ಅವಳನ್ನು ನನಗೆ ಮರಳಿ ಪಡೆಯಬಹುದಿತ್ತು. ಇಷ್ಟು ಹೇಳಿ ಅವನು ದೀರ್ಘವಾಗಿ ಉಸಿರು ಬಿಟ್ಟನು. ಅಲ್ಲಾಹು ಸುಬ್ಹಾನಹು ವತಾಲ ನಮ್ಮೆಲ್ಲರಿಗೂ ಒಳ್ಳೆಯ ಧಾರ್ಮಿಕ ಮಕ್ಕಳನ್ನು ಕೊಟ್ಟು ಆಶೀರ್ವದಿಸಲಿ. ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗೆ ವಿಶೇಷವಾಗಿ ದುವಾ ಮಾಡಬೇಕೆಂದು ಜ್ಞಾಪಿಸುತ್ತೇನೆ. ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ. ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.